ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಸರಿ ಹೋಯ್ತು, ನಮ್ಮ ಅಪ್ಪ ಅವ್ರ ಅಪ್ಪನ ಸಾಲಕ್ಕೆ ಜಾಮೀನು ಕೊಟ್ಟಿದ್ದಾರೆ, ಅವ್ರು ತೀರಿಸಲಿಲ್ಲ ಅಂದರೆ ನೀವು ತೀರಿಸ್ಬೇಕು ಅಂತ ಆ ಗಜೇಂದ್ರ ನಮ್ಮ ಹತ್ರ ಗಲಾಟೆ ಮಾಡ್ತಿದ್ದಾನೆ. ಆ ಲೋಹಿತಾಚಾರ್ಯ ನಮ್ಮ ಅಪ್ಪನ ಸಾಲಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನಾನು ತೀರ್ಸಲ್ಲ ಅಂತ ಕಡ್ಡಿ ಮುಡ್ದಂಗೆ ಹೇಳ್ತಿದ್ದಾನೆ. ಅಪ್ಪ ಮಾಡಿದ ಸಾಲಕ್ಕೆ ತಲೆ ಕೊಡ್ದವನು ಇನ್ನು ಕಂಡೋರ್ ಮಾತಿಗೆ ಬೆಲೆ ಕೊಡ್ತಾನ? ಇದು ಆಗದೆ ಇರೋ ಮಾತು. ಅದೇ ಬೇರೆ ಇದೇ ಬೇರೆ ವಿಷಯನಪ್ಪ. ಒಂದು ಬುದ್ಧಿ ಮಾತು ಹೇಳಕ್ಕೆ ನಿನ್ಗೆ? ಅಮ್ಮ, ಅವ್ನು ನನ್ನ ಮಾತು ಕೇಳೋದಿಲ್ಲ, ಒಂದು ವೇಳೆ ಹೇಳಿದ್ರು ಪ್ರಯೋಜನ ಇಲ್ಲ. ಗುರ್ರಾಜ, ಪ್ರಯೋಜನ ಆಗುತ್ತೋ ಇಲ್ವೋ ಒಂದು ಮಾತು ಹೇಳೋ. ದಿಕ್ಕಿಲ್ಲದ ಹುಡುಗಿ ಎಷ್ಟು ಚಿಕ್ಕ ವಯಸ್ಸಿಗೆ ಮಡಿ ಹಿಡಿದ್ರೆ ಮೈ ನುರಿಯುವಷ್ಟು ಕೆಲಸ ಬೀಳುತ್ತೆ. ಪಾಪ ಹೆಣ್ಣು ಹುಡುಗಿ ಮಂಡೆ ಬೋಳ್ಸ್ಕೊಂಡ್ ಬೇಯೋದನ್ನ ನೋಡಕ್ಕಾದ್ರೂ ಆಗತ್ತೇನೋ? ಅದು ಅರ್ಥ ಆಗುತ್ತೆ ಅತ್ತೆ, ಆದ್ರೆ ಲೋಹಿತ ಬೇಡಮ್ಮ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನನ್ನ ಹಣೆ ಬರ್ದಲ್ಲಿ ಬರ್ದಂಗಾಗ್ಲಿ. ಅದಾಗಲ್ಲ ಅಮ್ಮ, ನಂಗೆ ತೊಂದರೆ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಿಲ್ಲ. ನಾನು ಅವ್ನ ಬುದ್ಧಿ ಹೇಳಕ್ಕೆ ಹೋದ್ರೆ ಅವ್ನು ಗಲಾಟೆ ಮಾಡಿ ಗುಟ್ಟಾಗಿರೋ ವಿಷಯ ನನ್ನಿಂದ ಬೀದಿಗೆ ಬಂದಂಗೆ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ವಾ ವೆಂಕಟನಾಥ? ಲೋ ವೆಂಕಟನಾಥ, ಎಲ್ಲಿಗೆ ಹೋಗ್ತಿದ್ಯೋ? ಲೋಹಿತ, ನೀನ್ ಇಲ್ಲೇ ಇದೀಯ ಅಂತ ಗೊತ್ತು, ಮೇಲ್ ಬಾ. ಅಣ್ಣ, ಅದು ನಿಮ್ಮನೆಗೆ ಅಂತ ಬಂದಿಲ್ಲ, ಹಾಗೆ ಹೋಗ್ತಿದ್ದೆ, ಸುಮ್ಮನೆ ನಿಂತ್ಕೊಂಡೆ. ಹಾ, ಹೌದಾ? ಇರ್ಲಿ ಬಾ, ಮನೆಗೆ ಬಾ. ಇಲ್ಲ ಅಣ್ಣ, ನಾನು ಬರಲ್ಲ, ಹೋಗ್ತೀನಿ. ಏ ಬಾ 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 ಬಾ, ನಿನ್ನ ಹತ್ರ ಮಾತಾಡೋದಿದೆ, ಬಾ. ಅಣ್ಣ ಬೇಡ ಅಣ್ಣ. ಬಾ 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 ಬಾ. ಬೇಡ ಅಣ್ಣ. ಅಣ್ಣ ಬೇಡ ಅಣ್ಣ, ನಾನು ಹೋಗ್ತೀನಿ ಅಣ್ಣ. ಓ ಬಂದೇನಪ್ಪ, ಬಾ. ನಿನ್ನ ವಿಷಯ ಎಲ್ಲ ಗೊತ್ತಾಯ್ತು. ಯಾವ ವಿಷಯ ಅಣ್ಣ? ರಾಜಮ್ಮ ಇಲ್ಲೇ ಇದ್ದಾಳೆ, ಅವಳು ನಿನ್ನ ವಿಷಯ ಎಲ್ಲ ಹೇಳಿದ್ಲು. ಅವಳು ಮರ್ಯಾದೆಯಿಂದ ಬದುಕ್ತಿರೋ ಹೆಣ್ಮಗಳು. ಯಾವತ್ತು ಯಾರನ್ನು ಕಣ್ಣೆತ್ತಿ ನೋಡ್ದವಳಲ್ಲ, ಮುಖ ಕೊಟ್ಟು ಮಾತಾಡ್ಸ್ದವಳಲ್ಲ. ನೀನು ಅವಳ ಹಿಂದೆ ಸುತ್ತುತ್ತಿದ್ಯಾ ಅಂತ ಗೊತ್ತಾಯ್ತು. ಈ ಸುದ್ದಿ ಏನಾರ ಹೊರಗಡೆ ಬಂದ್ರೆ ಅವಳ ಮಾವ ಅವಳ ಮನೆಯಿಂದ ತಕ್ಷಣ ಹೊರಗಡೆ ಹಾಕ್ತಾರೆ. ಆಗ ಆಕೆ ಗತಿ ಏನು? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇನ್ ಮುಂದೆ ಆಕೆ ತಂಟೆಗೆ ಹೋಗ್ಬೇಡ. ಅಣ್ಣ, ಇದು ನನ್ನ ಅವಳ ವಿಷಯ, ಅದನ್ನ ಕೇಳಕ್ ನೀವ್ಯಾರು? ಅವಳು ಸಹಾಯ ಕೇಳ್ಕೊಂಡು ಬಂದಿರೋದು ನಮ್ಮನೆಗೆ. ಆದ್ರೆ ನಿಮ್ ಸಹಾಯ ನನಗ್ ಬೇಕಾಗಿಲ್ಲ. ಆಕೆಗೆ ಬೇಕಾಗಿದೆ. ಅವಳು ನಮ್ಮ ಮಾವನ ಮಗಳು, ಅವಳಿಗೇನ್ ಸಹಾಯ ಬೇಕಾದ್ರೂ ನಾನೇ ಮಾಡ್ತೀನಿ. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಲೋಹಿತ, ಸ್ವಲ್ಪ ತಾಳ್ಮೆ ಇರ್ಲಿ. ನೋಡು ಲೋಹಿತ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇದು ಸಂಪ್ರದಾಯದ ವಿಚಾರ. ಒಂದು ಹೆಣ್ಮಗ್ಳ ಮರ್ಯಾದೆ ವಿಷಯ, ಜೀವನದ ವಿಷಯ. ನೀನೇನಾದ್ರೂ ಅವಳ ಬದುಕಲ್ಲಿ ಆಟ ಆಡಕ್ ಬಂದ್ರೆ ನಾನೇ ನಿಂಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಏನಣ್ಣ ಹಿಂಗ್ ಜೋರ್ ಮಾಡ್ತಿದ್ದೀರಿ? ಏನ್ ಹೊಡಿತೀರಾ? ಹೊಡೀರಿ. ನನಗ್ ಗೊತ್ತು ಗಜೇಂದ್ರನ ಸಾಲದ ವಿಚಾರಕ್ಕೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಅದಕ್ಕೆ ನನ್ನ ಹೊಡೆದು ಬಡ್ದು ಸಾಯಿಸಿ ಆ ಸಾಲದಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಾ? ಅದ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಲೋಹಿತ, 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 ನಿಂತ್ಕೋ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಕಟ್ಬೇಡ. ಇದು ಒಂದು ಹೆಣ್ಣಿನ ಮರ್ಯಾದೆ ಪ್ರಶ್ನೆ.
ಅಮ್ಮ, ನನ್ನ ಕಾಲಿಟ್ಟಲ್ಲೆಲ್ಲ ಕರ್ಮ ಸುತ್ಕೊಳ್ಳುತ್ತೆ. ತವ್ರ ಮನೆಗೂ ಸುಖ ಕೊಡ್ಲಿಲ್ಲ, ಗಂಡನ ಮನೆಗೂ ನೆಮ್ಮದಿ ತರಲಿಲ್ಲ. ಈಗ ನಿಮ್ಮನೆ ಕಾಲಿಟ್ಟೆ, ನಿಮಗೂ ತೊಂದರೆ ಆಗ್ತಿದೆ. ನನ್ನ ಕಾಲ್ಗುಣನೇ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಡಿ. ಕಾಲುಗುಣ ಕೈಗುಣ ಎಲ್ಲ ಸುಳ್ಳು ಕಣಮ್ಮ. ಕಷ್ಟ ಎಲ್ರಿಗೂ ಬರುತ್ತಮ್ಮ, ಎದೆಗುಂದಬೇಡ. ನನಗೆ ಈ ಜೀವನನೇ ಸಾಕಾಗಿ ಹೋಗಿದೆ. ನಾನು ಕ್ಷೇತ್ರಕ್ಕೆ ಹೋಗಿ ಮಡಿ ಹಿಡಿದು ಬಿಡ್ತೀನಿ. ದೇವ್ರಿಟ್ಟಾಗಿ ಇದ್ಬಿಡ್ತೀನಮ್ಮ. ರಾಜಿ, ರಾಜಿ, ಛೇ, ಪಾಪದ ಹುಡುಗಿ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಅವನು ಕರುಣೆ ಅನ್ನೋದೇ ಇಲ್ವಾ? ಲೋ ಗಜೇಂದ್ರ, ಲೋ ಗಜೇಂದ್ರ. ಛೇ, ಆ ಲೋಹಿತಾಚಾರ್ಯನಪ್ಪ ಸುಬ್ರಾಯಪ್ಪನ ಸಾಲ ಆಗಲೇ ತಿರುವಳ್ಳಿ ಆಗಿದೆ ಅಂದರು ಕೇಳಲ್ಲ ಅಂತಾನೆ. ಅಯ್ಯೋ, ಎಂತೆಂತಹ ಪಟ್ಟಾಕದ ನನ್ನ ಕೈಗೆ ಆ ಕನಕಾಚಲನ ಕುಟುಂಬ ಸಿಗಲಿಲ್ಲ, ಇನ್ನಿವನ ಕೈಗೆ ಸಿಗ್ತಾರ? ದಡ್ಡ ಎಲ್ಲ ಭ್ರಮೆ ಭ್ರಮೆ. ಆ ತಿಮ್ಮಣ್ಣ ಭಟ್ಟನ ಮನೆ ಕಿತ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ವೋ? ಅವರಿಗೆ ದೇವರ ಅನುಗ್ರಹ ಇದೆ. ಅಪ್ಪ, ಅಯ್ಯೋ, ಏನು ಮಗನೋ, ಏನು ಸೊಸೆರೋ, ಈ ವಯಸ್ಸಲ್ಲಿ ನನ್ನ ಒಂಟಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಕಾಲೊತ್ತಬಾರೋ ಅಂದರೆ ಕೈಯೂ ನಿಂದೆ ಕಾಲು ನಿಂದೆ, ನೀನೇ ಒತ್ಕೋ ಅಂತ ಹೇಳ್ತಾನೆ. ಎಲ್ಲ ನನ್ನ ಕರ್ಮ. ನಾ ಮಾಡಿದ ಪಾಪಗಳು ಈಗ ನನ್ನ ಈ ರೀತಿ ಸುಡ್ತಾ ಇದೆ. ಔಷಧಿ ತಗೊಳ್ಳೋಕ್ಕೂ ನಾನೇ ಹೋಗಬೇಕು. ಎಲ್ಲ ನನ್ನ ಕರ್ಮ ಕರ್ಮ. ಅದು ಇಷ್ಟೆಲ್ಲ ಕಷ್ಟಪಡೋ ಬದಲು ಒಂದೇ ಸಾರಿ ಜೀವ ಹೋಗಬಾರ್ದೆ, ಅದು ಹ್ಯಾಂಗೆ ಹೋಗತ್ತೆ? ಪಾಪಿ ಚಿರಾಯು, ಉಸಿರಿರೋವರೆಗೂ ಉಸಿರಾಡಲೇಬೇಕಲ್ವೇ?